ನಾವು ಜಾಯಿನ್ ಆದಾಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸಕರಾಗಿ ನಮಗೆ ಶಿವಲಿಂಗಪ್ಪ ಸರ್ ಅವರು ನಮಗೆ ಅವರು ಕನ್ನಡವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಅಂತ ಹೇಳಿಕ್ಕೆ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಅಂತಹ ಗುರುಗಳ ಕೈಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿರ್ತಕ್ಕಂಥದ್ದು ನಿಜವಾಗಲೂ ಅವರು ನಮಗೆ ಏನಾದರೂ ಸ್ವಲ್ಪ ವಿದ್ಯಾಭ್ಯಾಸ ಹೇಳ್ಕೊಟ್ರೆ ಈ ಕಾರ್ಯಕ್ರಮದ ಯಶಸ್ವಿಯಿಂದ ಅವರು ಕೊಟ್ಟಿರ್ತಕ್ಕಂಥ ನಮಗೆ ವಿದ್ಯಾಭ್ಯಾಸ ಅವ್ರಿಗೆ ನೆನೆಸ್ತಾ ನಮ್ಮ ಚಳ್ಳಕೆರೆಯಲ್ಲಿ ಉತ್ತಮವಾದಂಥ ವೃತ್ತಿ ನಿಕೇತನ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಿರ್ತಕ್ಕಂಥ ನಮ್ಮ ಎಂಸಾಯಿ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳು ಆಗಿರ್ತಕ್ಕಂಥ ಇದು ಕೇವಲ ನಮ್ಮದೇನೂ ಇಲ್ಲ, ಇದು ಯಶಸ್ಸು ಸಲ್ಲಬೇಕಾಗಿರೋದು ಇದರ ಕಾರ್ಯಕ್ರಮವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಯುವಕರಿಗೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಭಾಳ ಸಂಸ್ಥೆಯಿಂದ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಹ ಈಗಾಗಲೇ ಡಾಕ್ಟರ್ ಶಿವಲಿಂಗಪ್ಪ ಸರ್ ಅವರು ಮತ್ತು ಕೊರ್ಲುಕುಂಟೆ ತಿಪ್ಪೇಸ್ವಾಮಿಯವರು ಮತ್ತು ಪ್ರಾಸ್ತಾವಿಕವಾಗಿ ಮತ್ತು ನಿರೂಪಣೆಯಲ್ಲಿ ಈಗಾಗಲೇ ಅವರು ಹೇಳಿರೋದ್ರಿಂದ ಮತ್ತೆ ಅವ್ರಿಗಿಂತ ನಾನು ದೊಡ್ಡವನಾಗಿ ಮತ್ತೇನೋ ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ನಮ್ಮ ಮನೆಗೆ, ನಮ್ಮ ತಾಯಿಗೆ, ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ನಾವೆಷ್ಟು ಪ್ರೇಮ, ಎಷ್ಟು ವಿಶ್ವಾಸವನ್ನು ಇಡ್ತೀವೋ ನಾವು ಕನ್ನಡ ಭಾಷೆಗೂ ಆ ವಿಶ್ವಾಸ ಪ್ರೇಮವನ್ನು ಇಟ್ಕೋಬೇಕು ಅಂತಂದೇಳಿ ನಾನು ನಿಮ್ಮನ್ನು ಕೋರ್ತೀನಿ. ಯಾಕೆಂದರೆ ಇವತ್ತು ನಾವು ಪ್ರತಿ ದಿವಸ ನಮ್ಮ ರೂಢಿ ಭಾಷೆಗಳು ಪ್ರತಿನಿತ್ಯದ ಜೀವನನೇ ನಮ್ಮದು ಅದು ಕನ್ನಡ. ಅಂತಹ ಕನ್ನಡ ಭಾಷೆಗೆ ಗೌರವ ಕೊಡ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತಂದೇಳಿ ನಾನು ಸಹ ಭಾವಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಬೇರೆ ಭಾಷೆ ಯಾವುದೇ ಮಾತನಾಡಬಹುದು, ಯಾವುದೇ ಕಲಿಬೋದು, ತಪ್ಪಲ್ಲ. ಆದರೆ ನಮ್ಮ ತಾಯಿ ಎಷ್ಟು ಗೌರವ ಕೊಡ್ತೀವೋ ನಮ್ಮ ಕನ್ನಡ ಭಾಷೆಗೂ ಸಹ ಅಷ್ಟೇ ಗೌರವವನ್ನು ನಾವೆಲ್ಲರೂ ಕೊಡಬೇಕು ಅಂತಂದೇಳಿ ಈ ಸಭೆ ಮೂಲಕ ತಮ್ಮನ್ನು ಆಟೋದಿಂದ ಏನು ಮಹತ್ವ ಅಂತಂದೇಳಿ ಗೊತ್ತಾಗುತ್ತೆ. ಆ ರೀತಿಯಾಗಿ ಪ್ರತಿಯೊಂದು ಸಹ ನಮ್ಮ ನಿತ್ಯ ಜೀವನದಲ್ಲಿ ಇವತ್ತೇನು ನಾವು ಗೌರವಿಸ್ತಿದ್ದೇವೋ ಅವೆಲ್ಲರೂ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥವ್ರು. ಇವತ್ತು ಆಟೋ ಡ್ರೈವರ್ಸ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಸಿಬ್ಬಂದಿ ಇರ್ಬೋದು, ಅವರಿಗೆ ನಾವು ನೀಡ್ತಕ್ಕಂಥ ಗೌರವ ಏನೂ ಅಲ್ಲ. ಯಾಕಂದರೆ ಅವ್ರು ಮಾಡ್ತಕ್ಕಂಥ ಕೆಲಸ ನಿಜವಾಗಲೂ ನಾವು ಮೆಚ್ಚಿದ್ರು ಸಹ ದೇವರು ಖಂಡಿತವಾಗೂ ಅವ್ರನ್ನ ಮೆಚ್ಚಿದ್ದಾನೆ ಅಂತಂದೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು